ರಾಜ್ ಅಂದ್ಬಿಟ್ಟು ನಾನು ಅರಣ್ಯ ವಲಯ ಆದಿವಾಸಿ ಬುಡಕಟ್ಟು ಸಂಘದ ಅಧ್ಯಕ್ಷ. ಹಾಗೆಯೇ ನಮ್ಮ ಲ್ಯಾಂಪ್ಸ್ ಸಹಕಾರ ಸಂಘದ ಉಪಾಧ್ಯಕ್ಷರು ಗುಂಡ್ಲುಪೇಟೆ. ಇಲ್ಲಿ ನನಗೆ ಗೊತ್ತಾದದ್ದು ಅಲ್ಲಿ ಹುಡುಗ ತೀರ್ಕೊಂಡ್ರು. ನನ್ನ ಸ್ವಂತ ನಾದಿನಿ ಮಗ ಸುರೇಶ್ ಅಂದ್ಬಿಟ್ಟು ಅವನು ಸೋಮವಾರ ದಿನ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಂತ ಬಂದು ಆ ಮೇಡಮು ಅವ್ರ ಹೆಸರು ಏನೋ ನನಗೆ ಗೊತ್ತಿಲ್ಲ. ಆ ಮೇಡಮ್ ಅಂದ್ಬಿಟ್ಟು ಅವರ ರೇಂಜ್ ಆಫೀಸರು RF ಮೇಡಮು ಅವರು ಅವನ ಮೆಡಿಕಲ್ ರಿಪೋರ್ಟ್ ತಗೊಂಡೋಗಿ ಕೊಟ್ಟಾಗ ಅವ್ನಿಗೆ ಬಾಯಿಗೆ ಬಂದಾಗ ಬೈದು ಅಂತ ನನ್ನ ಮಗನೇ ಇಂಥ ನನ್ನ ಮಗನೇ ಸ್ಕೂಲ ಮಗನೇ ನೀನು ಇರೋಕ್ಕಿಂತ ನೀನು ಸಾಯಿ ಹೋಗೋ ಸ್ಕೂಲ ಮಗನೇ ಅನ್ಕೊಂಡು ಏನೋ ಸಿಕ್ಕಾಪಟ್ಟ ಬೈದ್ಲಂತೆ. ಬೈದೋದಕ್ಕೆ ಅವನಿಗೆ ಬೇಜಾರಾಗಿ ಮಾನಸಿಕವಾಗಿ ಕುಗ್ಗಿ ಅವನೇ ಮಾಡ್ದ ಅಥವಾ ಬೇರೆಯವ್ರು ಯಾರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಇವತ್ತು 4 ದಿನ ಆಗದೆ ಸೂಸೈಡ್ ಮಾಡ್ಕೊಂಡು ಅವನ್ನೆಲ್ಲ ಅಸ್ಥಿ ಪಂಜರ ಎಲ್ಲ ಅಳ್ಗೋಗಂಬಿಟ್ಟು ಆಗವನೆ. ದಯಮಾಡಿ ಇದನ್ನ ನಾವು ಒಬ್ಬ ಆದಿವಾಸಿ ಜನಾಂಗದಲ್ಲಿ ಇರೋರು, ನಾವು ಆದಿವಾಸಿಗಳು ಸೋಲಿಗ ಜನಾಂಗಕ್ಕೆ ಸೇರಿದವರು. ದಯಮಾಡಿ ಘನ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಇದಕ್ಕೆ ಏನು ಆ ಮೇಡಮ್ಗೆ ಏನು ಪನಿಷ್ಮೆಂಟ್ ಕೊಡಬೇಕಾ ಕೊಟ್ಟು ಅವ್ರಿಗೇನು ಬರಬೇಕಾಗಿರೋಂಥ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ನಮ್ಮ ಈಶ್ವರ ಖಂಡ್ರೆ ಸಾಹೇಬರು ಅರಣ್ಯ ಮಂತ್ರಿಯವರು ಅವರು ಸಹಕಾರದಿಂದ ಅವ್ರಿಗೇನು ಬರಬೇಕಾಗಿದ್ದಂಥ ಸೌಲಭ್ಯಗಳನ್ನ ಕೊಡಿಸ್ಕೊಟ್ಟು ಅವು ಅಮ್ಮನಿಗೊಂದು ಕೆಲಸ ಕೊಡಿಸ್ಕೊಡ್ಲಿ. ನಾನು ಇಷ್ಟೇ ಕೇಳ್ಕೊಬೋದು. ಅವರು ಮಳಿಯೂರು ವಲಯ RF ಬಂಡೀಪುರ ಮಳಿಯೂರು RF ಆ ಲೇಡಿ ಮೇಡಮ್ ಅವರು ಬಂಡೀಪುರ ಡಿವಿಷನು.